ಹಲೋ, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆಂದ ಇದ್ದೀರಾ ಅಂದ್ಕೊಳ್ತೀನಿ. ನಾನು ತುಂಬ ಚೆಂದ ಇದ್ದೀನಿ. ನಾನಿವತ್ತು ಮೀನು ಸಾರು ಮಾಡ್ತಾಯಿದ್ದೀನಿ. ಒಂದು 4 ಈರುಳ್ಳಿ, ಇಷ್ಟಪ್ಪ ಹುಣಸೆಹಣ್ಣು ತೊಗೊಂಡಿದ್ದೀನಿ, ಸ್ವಲ್ಪ 1-2 ಸ್ಪೂನ್ ಮೆಣಸು, 1-3 ಟೊಮೆಟೊ, 1-2 ಬೆಳ್ಳುಳ್ಳಿ, ಸ್ವಲ್ಪ ಕೊತ್ತಂಬರಿ, ಒಂದು ಸ್ವಲ್ಪ ತೆಂಗಿನಕಾಯಿ ತೊಗೊಂಡಿದ್ದೀನಿ. ನಾನು ಇದಕ್ಕೆ ಮನೆಯಲ್ಲೇ ಮಾಡ್ಕೊಂಡಿರೋ ಸಾಂಬಾರು ಪುಡಿ ಇಟ್ಕೊಳ್ತೀನಿ. ಸಾಂಬಾರು ಪುಡಿ ತೊಗೊಂಡಿದ್ದೀನಿ. ಈಗ ಇದನ್ನೆಲ್ಲ ನಾನು ರುಬ್ಕೊಂಡು ಬರ್ತೀನಿ. ಮಿಕ್ಸಿ ಮಾಡ್ಕೊಂಡು ಬರೋಣ. ನಾನೀಗ ಮೀನುಳಿಗೆ ಮಸಾಲೆ ರುಬ್ಕೊಂಡು ಬಂದಿದ್ದೀನಿ. ಬಾಣಲಿಗೆ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ಮೀನನ್ನ ಅರಿಶಿನ ಪುಡಿ ಮತ್ತು ರಾಗಿ ಹಿಟ್ಟಾಕಿ ತೊಳೆದಿಟ್ಕೊಂಡಿದ್ದೀನಿ. ಅದು ಕ್ಲೀನ್ ಆಗುತ್ತೆ ಅರಿಶಿನ ಪುಡಿ ರಾಗಿ ಹಿಟ್ಟು ಹಾಕಿದ್ರೆ. ಕರಿಬೇವು ಹಾಕ್ತಾ ಇದ್ದೀನಿ. ನಾನು ರುಬ್ಕೊಂಡಿರೋ ಮಸಾಲೆ ಹಾಕ್ತಾ ಇದ್ದೀನಿ. ಮೀನುಳಿಗೆ ಹುಣಸೆಹಣ್ಣು ಸ್ವಲ್ಪ ಜಾಸ್ತಿ ಇದ್ರೇ ಚೆಂದ ಇರುತ್ತೆ. ಅದಕ್ಕೆ ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ ನಾನು. ಹುಳಿ ಜಾಸ್ತಿ ಇಷ್ಟಪಡದೇ ಇರೋರು ಸ್ವಲ್ಪ ತೊಗೊಳ್ಳಿ ನೋಡಿ. ಈಗ ನಾವು ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳೋಣ. ಇದು ಎಣ್ಣೆನಲ್ಲಿ ಫ್ರೈ ಮಾಡಬೇಕು ಅಂತ ಏನಿಲ್ಲ. ಮೀನುಳಿಗೆ ಹಸಿ ಇದ್ರೇ ತುಂಬ ಚೆಂದ ಇರುತ್ತೆ ಮಸಾಲೆ. ನನಗೆ ನೀರು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಗಟ್ಟಿ ಇರಲಿ. ಮೀನು ಹಾಕಿದ್ರೆ ಸ್ವಲ್ಪ ತೆಳ್ಳಗೆ ಬಂದ್ಬಿಡುತ್ತೆ ಸಾರು. ಈಗ ಇದನ್ನು ಉಪ್ಪು ಹಾಕ್ಬಿಟ್ಟು ಕುದಿಯೋದಕ್ಕೆ ಬಿಡ್ತೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಇನ್ನೊಂದು ಚೂರೇ ಅರಿಶಿನ ಪುಡಿ ಹಾಕ್ತೀನಿ. ನಾನು ಸಾಂಬಾರು ಪುಡಿನಲ್ಲಿ ಅರಿಶಿನ ಪುಡಿ ಹಾಕ್ಕೊಂಡಿರ್ತೀನಿ. ಇದಿಷ್ಟು ಗಟ್ಟಿ ಇದ್ರೆ ಸಾಕು. ಇದು ಕುದಿಯೋಕ್ಕೆ ಬಿಟ್ಬಿಡೋಣ. ಇವಾಗ ಇದು ಚೆಂದ ಕುದೀಲಿ, ಆಮೇಲೆ ಮೀನು ಹಾಕ್ಕೊಳ್ಳೋಣ. ಈಗ ಇಲ್ಲಿ ಹುಳಿ ಚೆಂದ ಕುದೀತಾ ಇದೆ. ನಾನು ಮೀನು ಬಿಟ್ಕೊಳ್ತಾ ಇದ್ದೀನಿ. ಈಗ ಇದಕ್ಕೆ ಮೀನೆಲ್ಲ ಹಾಕಿದ್ದೀನಿ. ಇದನ್ನು ಒಂದು 10 ನಿಮಿಷ ಮುಚ್ಚಿಬಿಡೋಣ. ಮೀನು ಬೇಗ ಬೇಯುತ್ತೆ. ಈಗ ಇಲ್ಲಿ ಮೀನು ಸಾರು ರೆಡಿಯಾಗಿದೆ. ನಾನು ಇದಕ್ಕೆ ಕೊತ್ತಂಬರಿ ಹಾಕ್ಕೊಳ್ತಾ ಇದ್ದೀನಿ. ಘಮ 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 ಅಂತ ಇದೆ ಸ್ಮೆಲ್. ನೋಡಿ, ಮೀನು ಹೊಡ್ಕೊಂಡಿಲ್ಲ, ಎಷ್ಟು ಚೆಂದಾಗಿ ಬಂದಿದೆ. ಈಗ ರುಚಿಯಾದ ಮೀನುಳಿ ರೆಡಿಯಾಗಿದೆ. ನೀವು ಮನೇಲಿ ಮಾಡ್ಕೊಂಡು ನೋಡಿ, ತುಂಬ ಚೆಂದ ಇರುತ್ತೆ.
ನೆಗಡಿ ಇರೋರೆಲ್ಲ ಈ ಥರ ಹಸಿ ಮೀನು ಹುಳಿ ಮಾಡ್ಕೊಂಡು ತಿಂದರೆ ಬೇಗ ಮೇಲಾಗುತ್ತೆ. ದಯವಿಟ್ಟು ನನ್ನ ವಿಡಿಯೋ ನೋಡೋರೆಲ್ಲ ನಂಗೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಲೈಕ್ನ ಒತ್ತಿ. ದೇವರೆಲ್ಲರಿಗೂ ಆಯುರ ಆರೋಗ್ಯ ಕೊಟ್ಟು ಆಯುಷ್ ಕೊಡಲಿ, ನೆಮ್ಮದಿ ಕೊಡಲಿ ಮನೆಯಲ್ಲಿ ಅಂತ ಬೇಡ್ಕೊಳ್ತೀನಿ. ಥ್ಯಾಂಕ್ ಯು.